ಇಂಡಿಯಾದ ಒಬ್ಬ 39 ವರ್ಷದ ವ್ಯಕ್ತಿ ಚಿಯಾ ಸೀಡ್ಸ್ ಅನ್ನು ತಗೊಳ್ಳೋದ್ರಿಂದ, ಅಂದ್ರೆ ಚಿಯಾ ಸೀಡ್ಸ್ ಅನ್ನು ತಿನ್ನೋದ್ರಿಂದ, ಆ ಚಿಯಾ ಸೀಡ್ಸ್ ಅನ್ನೋದು ಗಂಟಲಲ್ಲಿ ತಗಲಾಕೊಂಡಿದ್ದ ತನ್ನ ಸಲೈವ ಅಂದ್ರೆ ತನ್ನ ಉಗುಳನ್ನು ಕೂಡ ನುಂಗೋಕಾಗದಲೆ ಚಿಯಾ ಸೀಡ್ಸ್ ನಲ್ಲಿ ಫೈಬರ್ ಕಂಟೆಂಟ್ ಅನ್ನೋದು ತುಂಬಾ ಹೆಚ್ಚಾಗಿರೋದ್ರಿಂದ ವೆಯ್ಟ್ ಲಾಸ್ಗೆ ತುಂಬಾ ಯೂಸ್ಫುಲ್ ಆಗಿರೋದ್ರಿಂದ ಮತ್ತೆ ಹೆಲ್ತ್ಗೂ ಕೂಡ ತುಂಬಾ ಬೆನಿಫಿಟ್ಸ್ ಇರೋದ್ರಿಂದ ಇದನ್ನ ತುಂಬಾ ಜನ ಸೇವಿಸ್ತಾ ಇದ್ದಾರೆ. ಈ ಸೀಡ್ಸ್ ಗಳು ತಾವಿರೋ ಸೈಜ್ಗಿಂತ 10 ಪಟ್ಟಷ್ಟು ನೀರ್ನ ಅಬ್ಸರ್ವ್ ಮಾಡುವಷ್ಟು ಕೆಪಾಸಿಟಿ ಈ ಸೀಡ್ಸ್ಗೆ ಇರುತ್ತೆ. ಈ ಚಿಯಾ ಸೀಡ್ಸ್ ನ ಏನಾದ್ರೂ ನಾವು ನೀರಲ್ಲಿ ನೆನೆಸಿಟ್ಟು ಹಾಗೆ ಏನಾದ್ರು ತಗೊಂಡ್ರೆ ಚಿಯಾ ಸೀಡ್ಸ್ ಅನ್ನೋದು ಗಂಟಲಲ್ಲಿ ಒಂದೇ ಬಾರಿ ತಗಲಾಕೊಂಡ್ಬಿಡ್ತವೆ. ಚಿಯಾ ಸೀಡ್ಸ್ ಅನ್ನೋದು ಹಾಗೆ ತಗೊಳ್ಳೋದ್ರಿಂದ ನಮ್ಮ ಜೀರ್ಣಕ್ರಿಯೆಯಲ್ಲಿ ತುಂಬಾ ವ್ಯತ್ಯಾಸಗಳು ಕೂಡ ಕಾಣ್ತವೆ. ಇದರಿಂದಾಗಿ ನಮ್ಮ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನೋದು ತುಂಬಾ ಹೆಚ್ಚಾಗಿ ಹೋಗುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಚಿಯಾ ಸೀಡ್ಸ್ ಅನ್ನು ತಿನ್ನುವುದಕ್ಕಿಂತ ಮುಂಚೆ 10 ರಿಂದ 15 ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿಟ್ಟು ನಂತರ ತಗೊಳ್ಳೋದು ಬಹಳ ಒಳ್ಳೆಯದು. ಚಿಯಾ ಸೀಡ್ಸ್ ಆಗ್ಲಿ ಸಬ್ಜಾ ಸೀಡ್ಸ್ ಆಗ್ಲಿ ಎರಡು ಒಂದೇ ಅಲ್ಲ. ಈ ಸಬ್ಜಾ ಸೀಡ್ಸ್ ಅನ್ನ ಬ್ಯಾಸಿಲ್ ಸೀಡ್ಸ್ ಅಂತಾನೂ ಕೂಡ ಕರೀತಾರೆ. ಚಿಯಾ ಸೀಡ್ಸ್ ಬೇರೆ, ಈ ಬ್ಯಾಸಿಲ್ ಸೀಡ್ಸ್ ಬೇರೆ. ಸಬ್ಜಾ ಸೀಡ್ಸ್ ಗಳು ಅಷ್ಟೇ 10 ರಿಂದ 15 ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿಟ್ಟು ಅದಾದ ಮೇಲೆ ತಗೊಳ್ಳೋದು ಬಹಳ ಒಳ್ಳೆಯದು.